ನಮಸ್ಕಾರ. ನಮಸ್ಕಾರ. ಚಿಕ್ಕಬಳ್ಳಾಪುರದಿಂದ ಗೃಹಿಣಿಯಾಗಿದ್ದೇನೆ. ಬಿಕಾಂ ಗ್ರಾಜುಯೇಟ್ ಮಾಡಿದ್ದೇನೆ ಅಂಡ್ ಬೈ ಪ್ಯಾಷನ್ ಐ ಮೀನ್ ಟು ದಿಸ್ ನ್ಯೂಟ್ರಿಷನ್ ಫೀಲ್ಡ್. ಸೊ ಈ ವೆಸನ್ಸ್ ಕಮ್ಯುನಿಟಿ ಬಗ್ಗೆ ಹೇಳಬೇಕು ಅಂದ್ರೆ ಫೈನ್ ಅಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ನ್ಯೂಟ್ರಿಷನಿಸ್ಟ್, ಸ್ಕಿನ್ ಅಂಡ್ ಹೇರ್ ಕನ್ಸಲ್ಟೆಂಟ್ಸ್ ಎಲ್ಲರೂ ಸೇರಿ ಒಂದು ಆನ್ಲೈನ್ ಕಮ್ಯುನಿಟಿ ಫಾರ್ಮ್ ಮಾಡ್ಕೊಂಡಿದ್ದೇವೆ. ಅಂಡ್ ದ ಮೇನ್ ಪರ್ಪಸ್ ಆಫ್ ದಿಸ್ ಕಮ್ಯುನಿಟಿ ಈಸ್ ಟು ಎರಾಡಿಕೇಟ್ ಡಯಾಬಿಸಿಟಿ ಫ್ರಮ್ ಇಂಡಿಯಾ. ಅಂದ್ರೆ ಡಯಾಬಿಟಿಸ್ ಅಂಡ್ ಒಬೆಸಿಟಿ ನಿಂದ ಭಾರತವನ್ನ ಡಯಾಬಿಟಿಸ್ ಅಂಡ್ ಒಬೆಸಿಟಿಯಿಂದ ಮುಕ್ತಗೊಳಿಸೋದು. ಸೊ ಇದರ ಪರವಾಗಿ ನಾವು 2024 ಅಲ್ಲಿ ವಿ ಆರ್ ವರ್ಕಿಂಗ್ ಆನ್ ಎ ಗ್ರೇಟ್ ಮಿಷನ್ ದಟ್ 10 lakh ಪೀಪಲ್ಗೆ ಹೆಲ್ಪ್ ಮಾಡಬೇಕು ಅಂತ. ಅಂದ್ರೆ ಅವರ ಒಂದು ಹೆಲ್ತ್ ಬೆನಿಫಿಟ್ಸ್, ಅವ್ರಿಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಕೊಡಬೇಕು ಅಂತ. ಸೊ ಇನ್ ದಿಸ್ ರಿಗಾರ್ಡ್ ವಿ ಆರ್ ಡೂಯಿಂಗ್ ಮೆನಿ ವೆಬಿನಾರ್ಸ್ ಸೊ ದಟ್ ನಾವು ಸ್ವಲ್ಪ ಎಜುಕೇಟ್ ಮಾಡಬಹುದು ಪೀಪಲ್ಗೆ ಹೆಲ್ತ್ ಬಗ್ಗೆ ಅಂತ. ವಿ ಆರ್ ಡೂಯಿಂಗ್ ಮೆನಿ ವೆಬಿನಾರ್ಸ್. ಬರೀ ಒಬೆಸಿಟಿ ಅಂಡ್ ಡಯಾಬಿಟಿಸ್ ಮಾತ್ರ ನಾವು ಡೀಲ್ ಮಾಡಲ್ಲ. ವಿ ಡೀಲ್ ವಿತ್ PCOD, ಇನ್ಫರ್ಟಿಲಿಟಿ ಅಂಡ್ ಸ್ಕಿನ್ ಇಶ್ಯೂಸ್ ಲೈಕ್ ಸೋರಿಯಾಸಿಸ್ ಅಂಡ್ ಹೇರ್ ಇಶ್ಯೂಸ್ ಕೂಡ ನಾವು ಸೊಲ್ಯೂಷನ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತೇವೆ. ನಮ್ಮ ಭಾರತದಲ್ಲೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಸಹ ನಮ್ಗೆ ಕ್ಲೈಂಟ್ ಬೇಸ್ ಇದೆ. ಮೋರ್ ದ್ಯಾನ್ 2 lakh ಪೀಪಲ್ಗೆ ನಾವು ಆಲ್ರೆಡಿ ಮಾಡಿದ್ದೇವೆ. ಸೊ ವಿ ಆರ್ ಹೋಪಿಂಗ್ ಬೆಸ್ಟ್ ಟು ಡೂ ಅವರ್ ಲೆವೆಲ್ ಬೆಸ್ಟ್. ಸೊ ದಿಸ್ ಇಸ್ ಅಬೌಟ್ ಅವರ್ ವೆಲ್ಸನ್ಸ್ ಕಮ್ಯುನಿಟಿ. ನಾನ್ ಹೇಗೆ ಈ ವೆಲ್ಸನ್ಸ್ ಕಮ್ಯುನಿಟಿಗೆ ಜಾಯಿನ್ ಆದೆ ಅಂತ ಹೇಳೋದಾದ್ರೆ, ಒಂದು 4 years ಬ್ಯಾಕ್ ನನ್ನ ಲೋ ಬ್ಯಾಕ್ ಪೇನ್ ಇಂದ ಸಫರ್ ಆಗ್ತಿದ್ದೆ. ಸೊ ಒಂದು ಬೋನ್ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಆದೆ. ಹಿ ಸೆಡ್, ಮೇಡಮ್ ನೀವು 15 kg ಅಷ್ಟು ಒಬೇಸ್ ಇದ್ದೀರಾ, ನೀವಿರೋ ಹೈಟ್ಗೆ ನಿಮ್ಮ ವೆಯ್ಟ್ 15 kg ಅಷ್ಟು ಜಾಸ್ತಿ ಇದೆ. ಸೊ ಹಂಗಾಗಿ ನೀವು ಆ ವೇಟ್ ನ ನೀವು ರಿಡ್ಯೂಸ್ ಮಾಡ್ಕೊಂಡ್ರೆ, ಅದಾಗಲೇ ನಾನು ಥೈರಾಯ್ಡ್ ನಲ್ಲಿದ್ದೆ ಅಂಡ್ 12 years ಇಂಟು ಮೈ ಮೆನೋಪೌಸ್. ಇದೆಲ್ಲ ಕನ್ಸಿಡರ್ ಮಾಡಿ ಅವರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅಂಡ್ ಬೋನ್ಸ್ ವೀಕ್ ಆಗಿರುತ್ತೆ ಅಂತ ಹೇಳಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂಡ್ ಪೇನ್ ಕಿಲ್ಲರ್ಸ್ ನ ಕೊಟ್ರು. ವೆಯ್ಟ್ ನ ರೆಡ್ಯೂಸ್ ಮಾಡ್ಕೊಳಕ್ ಹೇಳಿದ್ರು. ನಿಮ್ಗೆ ತಿಳಿದೇ ಇದೆ, ಪೇನ್ ಕಿಲ್ಲರ್ಸ್ ತಗೊಂಡು ನೆಕ್ಸ್ಟ್ ಡೇಗೆ ನಾವು ಹೋಗ್ಬಿಡ್ತೀವಿ. ಸೊ ಹಂಗಾಗಿ ಒಂದು 10 to 15 days ಪೇನ್ ಕಿಲ್ಲರ್ಸ್ ತಗೊಂಡೆ. ಈ ವೆಯ್ಟ್ ರೆಡ್ಯೂಸ್ ಆಗೋ ಬಗ್ಗೆ ನಾನು ಮರ್ತೇ ಹೋಗ್ಬಿಟ್ಟೆ. ಅಂದ್ರೆ ನಾವು ಮರ್ತರು ನಮ್ ಬಾಡಿ ಮರಿಯಲ್ಲ ಅಲ್ವಾ. ಸೊ ಹಂಗಾಗಿ ಒಂದು 6 months ಆದ್ಮೇಲೆ ಮತ್ತೆ ಆಗಾಗ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಯ್ತು. ಆವಾಗ ಭಯ ಶುರುವಾಯ್ತು. ಅಂದ್ರೆ ನನ್ನ ಕೆಲಸ ನಾನೇ ಮಾಡ್ಕೊಳಕ್ ಆಗಲ್ಲ. ಹಂಗಿರ್ಬೇಕಾದ್ರೆ ನಾನು ನನ್ನ ಫ್ಯಾಮಿಲಿನ ಹೇಗ್ ನೋಡ್ಕೊಳ್ಳಿ, ನನ್ನ ಹಸ್ಬೆಂಡ್ ಹೇಗ್ ನೋಡ್ಕೊಳ್ಳಿ, ಮಕ್ಕಳನ್ನ ಹೇಗ್ ನೋಡ್ಕೊಳ್ಳಿ, ಇನ್ಲಾಸ್ ಇರ್ತಾರೆ ಅಲ್ವಾ. ಸೊ ಆವಾಗ ನಾನು ಸೀರಿಯಸ್ ಆಗಿ ಒಂದು ಹೆಲ್ದಿಯಾಗಿ ನಾನು ವೇಟ್ ರೆಡ್ಯೂಸ್ ಆಗ್ಬೇಕು ಅಂತ ನಾನು ಸರ್ಚ್ ಮಾಡ್ತಿರ್ಬೇಕಾದ್ರೆ ಒಂದು ಕಾಮನ್ ಫ್ರೆಂಡ್ ಥ್ರೂ ಈ ವೆಲ್ಸನ್ಸ್ ಕಮ್ಯುನಿಟಿ ಬಗ್ಗೆ ನಾನು ಕೇಳಲ್ಪಟ್ಟೆ. ಅಂಡ್ ಕೆಲವೊಂದು ಬ್ಲಡ್ ರಿಪೋರ್ಟ್ಸ್ ನ ಕೇಳಿದ್ರು. ಸೊ ಆ ಬ್ಲಡ್ ರಿಪೋರ್ಟ್ಸ್ ನ ನಾನು ಸಬ್ಮಿಟ್ ಮಾಡಿದೆ ಅವ್ರಿಗೆ. ಎಲ್ಲ ನನ್ನ ಒಂದು ಕಂಡೀಷನ್ ಎಲ್ಲ ನೋಡ್ಕೊಂಡು ಕಸ್ಟಮೈಸ್ಡ್ ಡಯಟ್ ಪ್ಲಾನ್ ಅನ್ನೋದು ಕೊಟ್ರು ನನಗೆ. ಸೊ ಟು ಮೈ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು ನನಗೆ. ಅಂದ್ರೆ ತುಂಬಾ ಎನರ್ಜೆಟಿಕ್ ಆಗಿ ಹೆಲ್ದಿ ಆಗಿ ನಾನು ಒಂದು 4 months ಅಲ್ಲಿ 12 kgs ಅಷ್ಟು ರೆಡ್ಯೂಸ್ ಆದೆ. ಸೊ ಹಂಗಾಗಿ ತುಂಬಾ ಖುಷಿ ಆಯ್ತು. ಇವಾಗ ನಾವು ಡಯಟ್ ಮಾಡ್ತೀವಿ ಅಂದ್ರೆ ಲೋ ಕ್ಯಾಲರಿ ಡಯಟ್ಸ್, ಹಂಗಾಗಿ ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹಾಗೆ ನಾವು ಹಂಗ್ ಮಾಡ್ತೀವಿ ಡಯಟ್ಸ್ ನ. ಸೊ ಈ ಡಯಟ್ ಅಲ್ಲಿ ತುಂಬಾ ಎನರ್ಜೆಟಿಕ್ ಆಗಿತ್ತು. ಅಂದ್ರೆ ನನಗೇನು ಮಲ್ಕೋಬೇಕು ಅಂತ ಅನಿಸ್ತಿರ್ಲಿಲ್ಲ. ಮತ್ತೆ ನಾನೇನು ಏನಂತೀರಾ ಸುಸ್ತು ಆಗ್ತಿರ್ಲಿಲ್ಲ. ನನಗೆ ತುಂಬಾ ಆರಾಮಾಗಿ ಚೆನ್ನಾಗಿ ಇದ್ದೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ನನಗೆ ಕೊಟ್ಟಾಗ ನನ್ನ ವೆಲ್ಸನ್ಸ್ ಕಮ್ಯುನಿಟಿ, ನಾನು ಯಾಕೆ ಬೇರೆಯವರಿಗೆ ಹೆಲ್ಪ್ ಮಾಡಬಾರ್ದು. ವೈಟಮಿನ್ ಡಿ ಲೆವೆಲ್ಸ್ ಇನ್ಕ್ರೀಸ್ ಆಯ್ತು, ಬಿ ಲೆವೆಲ್ಸ್ ಇನ್ಕ್ರೀಸ್ ಆಯ್ತು, ಲೋ ಬ್ಯಾಕ್ ಪೈನ್ ಕಡಿಮೆ ಆಯ್ತು, ಥೈರಾಯ್ಡ್ ಲೆವೆಲ್ಸ್ ಎಲ್ಲ ಕಡಿಮೆ ಆಯ್ತು, 100 kg ಅಷ್ಟು ವೈಟ್ ರೆಡ್ಯೂಸ್ ಆದೆ. ಸೊ ಸ್ವಲ್ಪ ಚೆನ್ನಾಗಿದ್ದಾಗ ನಾನ್ ಯಾಕೆ ಬೇರೆಯವ್ರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಒಂದು ಮನ್ಸಿಗೆ ಬಂತು. ಸೊ ಹಂಗಾಗಿ ನಾನು ವೆಲ್ಸನ್ಸ್ ಕಮ್ಯುನಿಟಿಗೆ ಜಾಯಿನ್ ಆದೆ. ಅಂಡ್ ಐ ಮೇಕ್ ಪೀಪಲ್ ಅವರೊಂದು ಹ್ಯಾಪಿ ಮೆಸೇಜಸ್ ಬಂದಾಗ ತುಂಬಾ ಖುಷಿ ಆಗುತ್ತೆ. ಮೇಡಮ್ ನೋಡಿ ಇಷ್ಟಿತ್ತು, ಇಷ್ಟು ವೆಯ್ಟ್ ರೆಡ್ಯೂಸ್ ಆದೆ, ಈ ಒಂದು ಹೆಲ್ತ್ ಇಶ್ಯೂಸ್ ಎಲ್ಲ ನನ್ಗೆ ರಿವರ್ಸ್ ಆಗಿದೆ, ಥ್ಯಾಂಕ್ ಯು ಮೇಡಮ್ ಅಂತ ನನ್ನ ಮೊಬೈಲ್ ನಲ್ಲಿ ಮೆಸೇಜಸ್ ನೋಡಿದಾಗ ತುಂಬಾ ನಾನು ಬೆಟರ್ಮೆಂಟ್ ಕೊಡ್ತಿದ್ದೇನಲ್ವಾ ಪೀಪಲ್ಗೆ ಅನ್ನೋ ಒಂದು
Yes, ma'am. Go ahead. Yeah. Slide, please. ಸ್ಟಾಟಿಸ್ಟಿಕ್ಸ್ ಒಂದು ಸ್ಲೈಡ್ ತೋರಿಸ್ತಾರೆ ಈಗ. ಅದು ನೀವು ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ 28 to 38 ಇಯರ್ಸ್ ಒಳಗಡೆವಂತಹ ಒಂದು ಪೀಪಲ್ ತುಂಬಾ ಒಬೇಸ್ ಆಗಿದ್ದಾರೆ ಅಂತ ನಮ್ಮ ಸರ್ವೆ ತೋರಿಸ್ತಿದೆ. ಅಂದ್ರೆ ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಅಂತಾನೆ ಹೇಳ್ತೇನೆ. ಯಾಕೆಂದ್ರೆ ಮಲ್ಕೋಬೇಕಾಗಿರೋ ಟೈಮಲ್ಲಿ ನೈಟ್ ಶಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡೋ ಟೈಮಲ್ಲಿ ಏನು ತಿನ್ಬೇಕಾಗಿರೋ ಟೈಮಲ್ಲಿ ತಿಂದೆ ಮಲ್ಕೊಂಡಿರ್ತಾರೆ. ಸೊ ಹಿಂಗ್ ಇರ್ಬೇಕಾದ್ರೆ ಸ್ಲೈಡ್ ಪ್ಲೀಸ್. ನಾನಿರೋ ಹೈಟ್ ಗೆ ಎಷ್ಟು ವೆಯ್ಟ್ ಇರ್ಬೇಕು ಅಂತ ನಾವು ನೋಡೋದಾದ್ರೆ BMI ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ BMI ಅಂದ್ರೆ ಏನು ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಅದನ್ನ ನಾವು ಹೇಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ವೆಯ್ಟ್ ಇನ್ ಕೆಜಿಸ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ನಮ್ಮ ವೆಯ್ಟ್ ಅನ್ನ ನಮ್ಮ ಹೈಟ್ ನ ಹಾಕೊಂಡು ನಾವು ಡಿವೈಡ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ. ಆ ನಂಬರ್ ಇಟ್ ಶುಡ್ ಬಿ ಇಫ್ ದಟ್ ನಂಬರ್ ಇಸ್ ಬಿಲೋ 18.5 ಅಂದ್ರೆ 18.5 ಗಿಂತ ಕಡಿಮೆ ಇದ್ರೆ ನಾವು ಅಂಡರ್ ವೇಟ್ ನಲ್ಲಿ ಇದೀವಿ ಅಂತ ತಿಳ್ಕೊಳ್ಬಹುದು. ಅಂದ್ರೆ ನಾವು ನಮ್ಮ ಬಾಡಿಗೆ ಬೇಕಾಗಿರುವಂತಹ ಏನಂತೀರಾ ನ್ಯೂಟ್ರಿಷನ್ ನಾವು ಸರಿಯಾಗಿ ಕೊಡ್ತಿಲ್ಲ, ಹಂಗಾಗಿ ನಮ್ಮ ಬಾಡಿ ಚೆನ್ನಾಗಿ ಗ್ರೋ ಆಗ್ತಿಲ್ಲ ಅಂತಾನೆ ತಿಳ್ಕೊಬಹುದು. ಅಂಡ್ 18.5 to 25 ಒಳಗಡೆ ಇದ್ರೆ ಅದು ನಮ್ಮ ನಾರ್ಮಲ್ ಆಗಿರುವಂತಹ ಒಂದು BMI ಅಂತ ಹೇಳ್ಬಹುದು. ಅಂದ್ರೆ ನಮ್ಮ ಹೈಟ್ ಕರೆಕ್ಟ್ ಆಗಿ ನಮ್ಮ ವೇಟ್ ಇದೆ. ಅದರಲ್ಲೂ 22 ಇದ್ರೆ ದಟ್ ಈಸ್ ಅವರ್ ಪರ್ಫೆಕ್ಟ್ ಐಡಿಯಲ್ ವೇಟ್ ಅಂತಾನೆ ಹೇಳ್ಬಹುದು. ಅಂಡ್ 25 to 30 ಒಳಗಡೆ ಇದ್ರೆ ಓವರ್ ವೇಟ್ ಅಂತ, 30 to 35 ನಲ್ಲಿ ಇದ್ರೆ ಒಬೇಸ್ ಅಂತ, 35 ಮೇಲೆ ಇದ್ರೆ ಎಕ್ಸ್ಟ್ರೀಮ್ಲಿ ಒಬೇಸಿಟಿ ನಲ್ಲಿ 1, 2, 3 ಸ್ಟೇಜಸ್ ಬೇರೆ ಇರುತ್ತೆ. ಸೊ ಹಿಂಗಿರುತ್ತೆ. ಈ ಕಡೆ ನೀವು ಲೆಫ್ಟ್ ಸೈಡ್ ನೋಡ್ಬೇಕಾದ್ರೆ ಹೈಟ್ ಗೆ ವೆಯ್ಟ್ ಎಷ್ಟಿರ್ಬೇಕು ಅಂತ ತೋರಿಸುತ್ತೆ. ಈ ಒಂದು ಸ್ಲೈಡ್ ನ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಸೊ ದಟ್ ನಿಮಗೆ ನಿಮ್ಮ ಹೈಟ್ ಗೆ ಎಷ್ಟು ವೇಟ್ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ 9.8 5.8 ಇದ್ರೆ 66 kgs ಅಂತೆ, 5.2 ಇದ್ರೆ 54 kgs. ಹಿಂಗೆ ನೀವು ನೋಡ್ಕೋಬಹುದು. ಸೊ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಓಕೆನಾ? ಸೊ ಓಕೆ ಮೇಡಮ್, ನಾನಿರೋ ಹೈಟ್ ಗೆ ಇಷ್ಟೊಂದು ವೇಟ್ ಜಾಸ್ತಿ ಇದ್ದೀನಿ. ಸೊ ಇದರಿಂದ ಏನಾದ್ರೂ ರಿಸ್ಕ್ಸ್ ಇದೆಯಾ ಅಂತ ನೋಡೋದಾದ್ರೆ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ರಿಸ್ಕ್ ಆಫ್ ಒಬೇಸಿಟಿ ಅಂತ ಇಲ್ಲಿ ತೋರಿಸ್ತಾರೆ ನೋಡಿ. ಇವಾಗ ಇಲ್ಲಿ ಮನುಷ್ಯ ತುಂಬಾ ಹೊಟ್ಟೆ ಸುತ್ತೂರ ತುಂಬಾ ಫ್ಯಾಟ್ ಸೇರ್ಕೊಂಡಿದೆ. ಸೊ ಯಾವಾಗ ನಮ್ಗೆ ಅಬ್ಡೊಮೆನ್ ಸುತ್ತೂರ ಫ್ಯಾಟ್ ಸೇರ್ಕೊಂಡು ಯಾವಾಗ ನಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಹಂಗೆ ನಾವು ಡಿಸೀಸಸ್ಗೆ ಹತ್ರ ಆಗ್ತಾ ಬರ್ತೀವಿ. ಸೊ ಎಲ್ಲರೂ ಹೇಳ್ತಾರೆ, ಅಂದ್ರೆ ಹೆಲ್ತ್ ರಿಲೇಟೆಡ್ ಆಗಿ ಹೇಳ್ತಾರೆ, ಇದು ಒಬೇಸಿಟಿ ಇಸ್ ಅಂದ್ರೆ ಅಬ್ಡೊಮೆನ್ ಸುತ್ತೂರ ಫ್ಯಾಟ್ ಸೇರಿದಾಗ ಎಷ್ಟು ಜಾಸ್ತಿ ಆಗ್ತಿರುತ್ತೋ ಅಷ್ಟು ಹತ್ರ ಆಗ್ತಿರ್ತೀವಿ ನಮ್ಮ ಡಿಸೀಸಸ್ಗೆ ಅಂತ. ಒಬೇಸಿಟಿ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಕೂಡ ಹೇಳ್ತೇವೆ. ಓಕೆ, ಸೊ ಇಲ್ಲಿ ನೀವು ನೋಡ್ತೀರಾ ಒಬೇಸಿಟಿಯಿಂದ ಏನೇನು ನಾವು ಡಿಸೀಸಸ್ ಹತ್ರ ಆಗ್ಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಡೀಟೇಲ್ ಆಗಿ ನೋಡ್ತೀವಿ. ಟೈಪ್ 2 ಡಯಾಬಿಟಿಸ್ ಇರ್ಬೋದು, ಅಥವಾ ಗಾಲ್ ಬ್ಲಾಡರ್ ನಲ್ಲಿ ಸ್ಟೋನ್ ಫಾರ್ಮೇಶನ್ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು, ಲಿಪಿಡ್ಸ್ ನಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಅಂದ್ರೆ ಏನಂತೀರಾ ಗುಡ್ ಅಂದ್ರೆ HDL ಅಂದ್ರೆ ಗುಡ್ ಫ್ಯಾಟ್ಸ್, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅದೆಲ್ಲ ಏರ್ಪೇರ್ ಆಗುತ್ತೆ. ನಾವ್ ಯಾವಾಗ ದಪ್ಪ ಆಗ್ತಾ ಹೋಗ್ತೀವೋ ಆವಾಗ ನಮ್ಗೆ ಇಮ್ಯುನಿಟಿ ಕೂಡ ಕಡಿಮೆ ಆಗಿ ಕ್ಯಾನ್ಸರ್ ಸೆಲ್ಸ್ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ಬಾಡಿ. ಸೊ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಅತಿ ಹೆಚ್ಚಾಗಿರುತ್ತೆ. ಅಂದ್ರೆ ಆಸ್ಟಿಯೋಪೊರೋಸಿಸ್ ಅಂದ್ರೆ ಆರ್ಥರೈಟಿಸ್ ಬರೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಅಂದ್ರೆ ಫ್ಯಾಟಿ ಲಿವರ್ ಅಂದ್ರೆ ಇವಾಗ ನೋಡಿ ಇಷ್ಟು ದಪ್ಪ ಇದನ್ನಲ್ವಾ ಈ ಮನುಷ್ಯಗೆ ಖಂಡಿತವಾಗ್ಲೂ ನಾವು ಟೆಸ್ಟ್ ಮಾಡ್ಸೋ ಕೆಲ್ಸನೇ ಇಲ್ಲ, ಫ್ಯಾಟಿ ಲಿವರ್ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ತರ ಪ್ರತಿಯೊಂದು ಒಂದು ಒಬೇಸಿಟಿನಲ್ಲಿ ನಾವಿದ್ದಾಗ ಪ್ರತಿಯೊಂದು ಡಿಸೀಸಸ್ಗೂ ನಾವು ಹತ್ರ ಹೋಗ್ತೀವಿ. ಅಂದ್ರೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಡಿಸೀಸಸ್ ಬರುತ್ತೆ ಅಂತ ಅಲ್ಲ, ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ತೇನೆ. ಸೊ ಓಕೆ ಮೇಡಮ್, ನಾನು ರಿಸ್ಕ್ಸ್ ಎಲ್ಲ ಗೊತ್ತಾಯ್ತು ನನಗೆ. ಸೊ ಹೆಂಗೆ ನಾನ್ ದಪ್ಪ ಆಗ್ತಿದ್ದೀನಿ, ಯಾವ ಕಾರಣದಿಂದ ನಾನ್ ದಪ್ಪ ಆಗ್ತಿದ್ದೀನಿ ಅಂತ ಹೇಗ್ ನಾನು ತಿಳ್ಕೊಳೋದು ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ನಮ್ಮ ಒಂದು ಆಕ್ಟಿವಿಟೀಸ್, ನಮ್ಮ ಬಾಡಿನಲ್ಲಿರುವ ಪ್ರತಿಯೊಂದು ಆಕ್ಟಿವಿಟಿ ಕೂಡ ಒಂದು ಹಾರ್ಮೋನ್ಗೆ ರಿಲೇಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ತುಂಬಾ ಸ್ಟ್ರೆಸ್ ಇದೆ ಅನ್ಕೊಳ್ಳಿ, ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ತುಂಬಾ ಹಸಿವಾಗ್ತಿದೆ, ಗ್ರಿಲ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ತುಂಬಾ ಹ್ಯಾಪಿ ಆಗಿದ್ದೀನಿ ಅಂದ್ರೆ ಎಂಡೋರ್ಫಿನ್ಸ್, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಹಂಗಾಗಿ ಈಗ ನಮ್ಮ ಟಾಪಿಕ್ ಗೆ ಒಬೇಸಿಟಿಗೆ
ಹತ್ರ ಆಗಿರುವಂತಹ ಒಂದು ಹಾರ್ಮೋನ್ ಯಾವುದು ಅಂದ್ರೆ ಇನ್ಸುಲಿನ್. ಎಲ್ಲಾರು ಕೇಳಿರ್ತೀರಾ, ಇನ್ಸುಲಿನ್ ಇಂಜೆಕ್ಷನ್ಸ್ ತಗೊಂತಿದ್ದಾರೆ, ಡಯಾಬಿಟಿಕ್ ಅವರು ಇನ್ಸುಲಿನ್ ಇಂಜೆಕ್ಷನ್ಸ್ ತಗೊಂತಾರೆ, ಇನ್ಸುಲಿನ್ ಶಾರ್ಟ್ಸ್ ತಗೊಂತಾರೆ, ಇನ್ಸುಲಿನ್ ಟ್ಯಾಬ್ಲೆಟ್ಸ್ ತಗೊಂತಾರೆ. ಬಟ್ ಇನ್ಸುಲಿನ್ ಏನ್ ಮಾಡುತ್ತೆ ಅನ್ನೋದು ನೀವು ತಿಳ್ಕೊಂಡ್ರೆ ಇನ್ನ ಸ್ವಲ್ಪ ಹೆಚ್ಚಾಗಿ ನೀವು ಹೆಲ್ತ್ ವೈಸ್ ನೀವು ಕಾನ್ಸಂಟ್ರೇಟ್ ಮಾಡಬಹುದು. ಸೊ ಇಲ್ಲಿ ಒಂದು ಸೆಲ್ ಇರುತ್ತೆ, ಆ ಸೆಲ್ಗೆ ಬೀಗದ ಕೈಯಾಗಿ ಇನ್ಸುಲಿನ್ ಕೆಲಸ ಮಾಡ್ತಿದೆ. ಸೊ ಒಂದು ಈಸಿ ಲ್ಯಾಂಗ್ವೇಜ್ ನಲ್ಲಿ ನಾನು ಹೇಳ್ತೇನೆ. ಸೊ ಇವಾಗ ಪ್ರತಿಯೊಂದು ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವೇನೇನ್ ತಗೊಂತೀವಿ? ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಕಾಫಿ ಟೀ ತಗೊಂತಾರೆ, ಆಮೇಲೆ 9 ಗಂಟೆಗೆ 9 ಗಂಟೆ ಹಂಗೆ ನಾವು ಏನ್ ಮಾಡ್ತೀರಾ ಬ್ರೇಕ್ಫಾಸ್ಟ್. ಅದ್ರಲ್ಲಿ ಏನ್ ತಗೊಂತೀವಿ? ಸಾಮಾನ್ಯವಾಗಿ ಇಡ್ಲಿ, ಚಪಾತಿ, ಪೂರಿ, ದೋಸೆ, ಅವಲಕ್ಕಿ ಇಂಥದ್ದೇ ತಗೊಂತೀವಿ. ಆಮೇಲೆ 12 ಗಂಟೆ ಹಂಗೆ ಮತ್ತೆ ಕೆಲವು ಕುರ್ಕುಳ್ ತಿಂಡಿ ಡಬ್ಬಗಳೆಲ್ಲ ಹುಡುಕ್ತಾ ಇರ್ತೀವಿ, ಏನಾದ್ರು ಸಿಗುತ್ತಾ ತಿನ್ನೋಣ ಅಂತ. ಸೊ ಆಮೇಲೆ 2 ಗಂಟೆ ಹಂಗೆ ಮಾಮೂಲಿ ಊಟ ಮಾಡ್ತೀವಿ. ನಮ್ಮ ಊಟದಲ್ಲಿ ಏನ್ ತಗೊಂತೀವಿ? ಬರೀ ರೈಸ್, ಚಪಾತಿ ಕೆಲವ್ರು ತಗೊಂತಾರೆ, ಕೆಲವ್ರು ಅದು ತಗೊಳಲ್ಲ. ಬರೀ ರೈಸ್, ಪಲ್ಯ, ಸಾಂಬಾರು, ಪಿಕಲ್, ಮೊಸರನ್ನ ಹಾಕಿ ತಗೊಂತೀರಾ. ಮತ್ತೆ 6 ಗಂಟೆ ಹಂಗೆ ಮತ್ತೆ ನಾವು ಫ್ರೆಂಡ್ಸ್ ಜೊತೆ ಹೋಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಿರುತ್ತೆ ಏನು ಬೇಕರಿಯಲ್ಲಿ ಫುಡ್ಸ್ ಎಲ್ಲ, ಅಂದ್ರೆ ಪೇಸ್ಟ್ರೀಸ್, ಪಿಜ್ಜಾ, ಬರ್ಗರ್ಸ್, ಐಸ್ ಕ್ರೀಮ್ಸ್, ಪಾನಿಪುರಿ ಅಂತೆ ಈ ತರದೆಲ್ಲ ನಾವು ಅಟ್ರಾಕ್ಟ್ ಆಗೋಗ್ತೀವಿ. ಬೇಡ ತಿನ್ನೋದ್ ಬೇಡ ಅಂತ ಅನ್ಕೊಂಡ್ರು ಸಹ ಹಂಗೆ ತಗೊಂಡ್ಬಿಡ್ತೀವಿ ಅಷ್ಟೇ. ಫ್ರೆಂಡ್ಸ್ ಜೊತೆ ಇರ್ತೀವಿ, ಒಂದೇ ಒಂದ್ ತಗೊಳ್ಳೋ ಏನಾಗಲ್ಲ ಅಂತೀವಿ, ಹಂಗೆ ತಗೊಂಡ್ಬಿಡ್ತೀವಿ. ಆಯ್ತಾ. ಅದಾದ್ಮೇಲೆ ಒಂದ್ 6 ಗಂಟೆ 7 ಗಂಟೆ ಅಷ್ಟೊತ್ತಿಗೆ ತಗೊಂಡಿರ್ತೀವಿ. ಸೊ ಲೇಟ್ ನೈಟ್ ಡಿನ್ನರ್ಸ್ ತಗೊಂತೀವಿ. 9 ಗಂಟೆಗೆ 10 ಗಂಟೆಗೆ ಮತ್ತೆ ಏನ್ ತಗೊಂತೀವಿ? ಮತ್ತೆ ರೈಸ್ ತಗೊಂತೀವಿ ಡಿನ್ನರ್ ಎಲ್ಲ, ಅಥವಾ ಚಪಾತಿ ಪಲ್ಯ ತಗೊಂತೀವಿ. ಸೊ ಇಲ್ಲಿ ನೀವ್ ನೋಡಿದ್ರೆ ಮತ್ತೆ ಒಂದು ರಾತ್ರಿ ಹೊತ್ತು ಏನಾದ್ರು ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾನೋ ಅಥವಾ ಏನಾದ್ರು ಒಂದು ಸಿನಿಮಾ ನೋಡ್ತಾನೋ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮತ್ತೆ ಪಾಪ್ಕಾರ್ನ್ ಅಂತೆ, ಸಾಫ್ಟ್ ಡ್ರಿಂಕ್ಸ್ ಅಂತೆ, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ತಗೊಂತಾನೆ ಇರ್ತೀವಿ. ಹಿಂಗ್ ನೋಡಿದ್ರೆ ದಿನದಲ್ಲಿ ಒಂದು 8 ರಿಂದ 10 ಸತಿ ಆದ್ರೂ ನಾವು ತಗೊಂತೀವಿ. ಸೊ ಪ್ರತಿ ಸತಿ ನಾವು ತಿಂದಾಗ ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ನಾವು ತಗೊಳ್ಳೋ ಫುಡ್ ಅಲ್ಲಿ. ಕಾರ್ಬೋಹೈಡ್ರೇಟ್ಸ್ ನಾವು ತಗೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿ ಹೋಗಿದ ತಕ್ಷಣ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸ್ ಏನ್ ಮಾಡುತ್ತೆ? ಈ ಇನ್ಸುಲಿನ್ ನ ಟ್ರಿಗರ್ ಮಾಡುತ್ತೆ. ಏನಂತ? ನಾನ್ ಬಂದಿದ್ದೀನಿ, ಗ್ಲೂಕೋಸ್ ಕನ್ವರ್ಟ್ ಆಗಿದ್ದೀನಿ, ಆ ಗ್ಲೂಕೋಸ್ ನ ನನ್ ಸೆಲ್ ಕೊಡು ಅಂತ. ಅಂದ್ರೆ ಮೇನ್ ಫಂಕ್ಷನ್ ಆಫ್ ದ ಇನ್ಸುಲಿನ್ ಇಸ್ ಟು ಗಿವ್ ದ ಗ್ಲೂಕೋಸ್ ಟು ದ ಸೆಲ್. ಸೊ ಇವಾಗ ಈ ಗ್ಲೂಕೋಸ್ ಬಂದಿದ್ದೀನಿ ಅಂತ ಹೇಳಿ ಟ್ರಿಗರ್ ಮಾಡಿದಾಗ ಇನ್ಸುಲಿನ್ ಬಂದು ಗ್ಲೂಕೋಸ್ ಸೆಲ್ ಕೊಡ್ತಾ ಹೋಗುತ್ತೆ. ಪ್ರತಿ ಸತಿ ನಾವು ತಿಂದಾಗೂ ಕೂಡ ಇದೇ ಪ್ರೊಸೀಜರ್ ನಡೀತಿರುತ್ತೆ. ಸೊ ಒಂದು ಸಿಚುಯೇಷನ್ ಬರುತ್ತೆ, ಅಂದ್ರೆ ನನ್ನ ಹತ್ರ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಂಜೆವರೆಗೂ ಕೊಟ್ಟಿರುವಂತಹ ಎನರ್ಜಿನೇ ಜಾತ್ರ. ಸೊ ನೀವು ಇನ್ನು ಬೇಡ ನನಗೆ ಅನ್ಬಿಟ್ಟು ಅದು ರಿಜೆಕ್ಟ್ ಮಾಡುತ್ತೆ, ಅಂದ್ರೆ ಇನ್ಸಿಸ್ಟ್ ಮಾಡುತ್ತೆ ಬೇಡ ನನಗೆ ಅಂತ, ರೆಸಿಸ್ಟ್ ಮಾಡುತ್ತೆ. ಸೊ ಆ ಒಂದು ಸಿಚುಯೇಷನ್ ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಸೊ ಇನ್ಸುಲಿನ್ ರೆಸಿಸ್ಟೆಂಟ್ ಆದಾಗ ನಮ್ಮ ಬ್ಲಡ್ ನಲ್ಲಿ ತುಂಬಾ ಜಾಸ್ತಿ ಗ್ಲೂಕೋಸ್ ಇರುತ್ತೆ. ಸೊ ಆ ಗ್ಲೂಕೋಸ್ ನ ಈ ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ನಲ್ಲಿ ಅಷ್ಟೊಂದು ಗ್ಲೂಕೋಸ್ ಇರಬಾರ್ದು. ಸೊ ಹಂಗಾಗಿ ಈ ಗ್ಲೂಕೋಸ್ ನ ಫ್ಯಾಟ್ ಕನ್ವರ್ಟ್ ಮಾಡಿ ಎಲ್ಲಂದ್ರೆ ಅಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಈ ತರ ತೋಳ್ನಲ್ಲಿ ಅಥವಾ ನಮ್ಮ ತೊಡೆ ಸೀಟ್ ಭಾಗದಲ್ಲಿ, ಹೀಗೆ ಹಲವಾರು ಕಡೆ ಡೆಪಾಸಿಟ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈ ಮೆಟಬಾಲಿಕ್ ಸಿಂಡ್ರೋಮ್ ನಲ್ಲಿ ಕೂಡ ಅನೇಕ ಡಿಸೀಸಸ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ನಾನು ಹಿಂದೆ ಹೇಳ್ದಂಗೆ ಒಬೇಸಿಟಿ ಆದಾಗ ನೋಡಿ ಎಷ್ಟು ದಪ್ಪ ಇದೆ ಈ ಮನುಷ್ಯಂದು ಹೊಟ್ಟೆ ಅಲ್ವಾ. ಸೊ 100% ನಾನ್ ಫ್ಯಾಟಿ ಲಿವರ್ ಇರುತ್ತೆ. ದೆನ್ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇದೆ. PCOS ಅಂತೂ ಈ ಅಬ್ಡೋಮಿನಲ್ ಯಾವಾಗ ನಮ್ಗೆ ಹೆಂಗಸರಿಗೆ ಅಬ್ಡೋಮೆನ್ ಪಾರ್ಟ್ ಯಾವಾಗ ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಆವಾಗ ನಮ್ಗೆ ಮೆನ್ಸ್ಚುರಲ್ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಬೇಕಾದ್ರೆ ಅಬ್ಸರ್ವ್ ಮಾಡಿ, ತುಂಬಾ ದಪ್ಪ ಇರೋರು, ತುಂಬಾ ಹೊಟ್ಟೆ ಜಾಸ್ತಿ ಇರೋರು, ಈ ಕೆಳಗಡೆ ಭಾಗ ಮಾತ್ರ ಸ್ವಲ್ಪ ಜಾಸ್ತಿ ಇರೋರಿಗೆ ಯಾವಾಗ್ಲೂ ಮೆನ್ಸ್ಟ್ರುರಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಹಿಂಗಾಗಿ ಹಾರ್ಟ್ ಡಿಸೀಸಸ್ ಬರ್ಬೋದು, ಟೈಪ್ 2 ಡಯಾಬಿಟಿಸ್ ಬರ್ಬೋದು, ಹಂಗೆ ಅನೇಕ ರೀತಿಯಾದ ಡಿಸೀಸಸ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಏನ್ ಮಾಡ್ಬೇಕು ಮೇಡಮ್, ನಾನು ಏನ್ ತಿನ್ಬೇಕು ಅಂದ್ರೆ ಇಲ್ಲೊಂದು ಕಲರ್ ಬಾರ್ ಕೊಟ್ಟಿದ್ದಾರೆ. ಸೊ ಗ್ರೀನ್ ನಲ್ಲಿ ಇರೋದು ಮಾತ್ರ ನಾವು ತಗೊಂಡ್ರೆ, ಮೇನ್ ಏನ್ ಇವಾಗ ಇನ್ಸುಲಿನ್ ನ ಟ್ರಿಗರ್ ಮಾಡಬಾರ್ದು. ಟ್ರಿಗರ್ ಮಾಡದೇ ಇರುವಂತಹ ಪದಾರ್ಥಗಳನ್ನ ನಾವು ಸೇವಿಸಬೇಕು. ಅದ್ ಯಾವ್ದು ಅಂದ್ರೆ ಫ್ಯಾಟ್ಸ್, ಗುಡ್ ಫ್ಯಾಟ್ಸ್. ಗುಡ್ ಫ್ಯಾಟ್ಸ್ ಅಂದ್ರೆ ಏನು? ಕೋಕೋನಟ್ ಆಯಿಲ್, ಘೀ, ಬಟರ್, ಈ ತರ ಆಲಿವ್ ಆಯಿಲ್, ಸೆಸಮೆ ಆಯಿಲ್, ಈ ತರದೆಲ್ಲ ಆಯಿಲ್ಸ್ ಯೂಸ್ ಮಾಡ್ಕೊಂಡು ನಾವು ನಮ್ಮ ಅಡಿಗೆನ ಮಾಡ್ಕೋಬೇಕು. ದೆನ್ ಪ್ರೋಟೀನ್ ರಿಚ್ ಫುಡ್ ಅಂದ್ರೆ ಗೊತ್ತೇ ಇರುತ್ತೆ. ಎಗ್ಸ್, ನಾನ್ ವೆಜ್, ಪನ್ನೀರ್, ಮಶ್ರೂಮ್ಸ್, ಈ ತರದೆಲ್ಲ ನಾವು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅದೆಲ್ಲ ನಾವು ತಗೊಂಡಾಗ ನಮ್ಗೆ ಅದರಲ್ಲಿ ಯಥೇಚ್ಛವಾದ ಪ್ರೋಟೀನ್ಸ್ ಸಿಗುತ್ತೆ ನಮ್ಗೆ.
ಅದಾದ್ಮೇಲೆ ನೆಕ್ಸ್ಟ್ ವೆಜಿಟೇಬಲ್ಸ್. ಎಲ್ಲಾರ್ಗೂ ತಿಳಿದೇ ಇದೆ, ವೆಜಿಟೇಬಲ್ಸ್ ವೈಟಮಿನ್ಸ್ ಮಿನರಲ್ಸ್ ತುಂಬಾ ಹೆಚ್ಚಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ನಮ್ಗೆ ನ್ಯೂಟ್ರಿಷನ್ಸ್ ನ ಕೊಡುತ್ತೆ ನಮ್ಮ ವೆಜಿಟೇಬಲ್ಸ್. ಸೊ ಈ ಒಂದು ಗ್ರೀನ್ ಕಲರ್ ಬಾರ್ ನಲ್ಲಿ ಇರುವಂತಹ ಒಂದು ಪದಾರ್ಥಗಳನ್ನ ನಾವು ತಗೊಂಡಾಗ ಇನ್ಸುಲಿನ್ ಅಷ್ಟೊಂದು ಸ್ಪೈಕ್ ಆಗಲ್ಲ. ಯಾವಾಗ ಸ್ಪೈಕ್ ಆಗಲ್ವೋ ಅವಾಗ ನಾವು ದಪ್ಪ ಆಗಲ್ಲ. ಓಕೆನಾ? ದೆನ್ ಫ್ರೂಟ್ಸ್ ನನ್ನ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತೀವಿ. ನಮ್ಮ ಒಂದು ಡಯಟ್ ಅಲ್ಲಿ ಯಾಕೆ ಫ್ರೂಟ್ಸ್ ನ ಅವಾಯ್ಡ್ ಮಾಡ್ತೀವಿ ಅಂದ್ರೆ, ಫ್ರೂಟ್ಸ್ ನಲ್ಲಿ ಫ್ರಕ್ಟೋಸ್ ಅನ್ನೋ ಒಂದು ಪದಾರ್ಥ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ನ ತುಂಬಾ ಜಾಸ್ತಿ ಸ್ಪೈಕ್ ಮಾಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಡಯಟ್ ಮಾಡುವಷ್ಟು ದಿನ ಮಾತ್ರ ನಾವು ನಮ್ಮ ಒಂದು ಫ್ರೂಟ್ಸ್ ನ ನಾವು ಅವಾಯ್ಡ್ ಮಾಡ್ತೇವೆ. ಓಕೆ. ಆಮೇಲೆ ಟ್ಯೂಬರ್ಸ್ ಅಂದ್ರೆ ಭೂಮಿಗಿಂತ ಕೆಳಗಡೆ ಇರುವಂತಹ ಒಂದು ವೆಜಿಟೇಬಲ್ಸ್. ಓಕೆ. ಇವಾಗ ಆಲೂಗಡ್ಡೆ ಇರ್ಬೋದು, ಅಥವಾ ಗಣಸ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ದೆನ್ ರಾಡಿಶ್ ಇರ್ಬೋದು. ಈ ತರದೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಬಿಕಾಸ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಾನು ಹೇಳಿದ್ನಲ್ಲ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಮ್ ಕಣ್ಣಿಗೆ. ಅದು ತಿನ್ಲೇಬಾರ್ದು ಅಂತ ಹೋಗ್ತೀವಿ, ಏನೋ ಒಂದು ತಿನ್ಕೊಂಡ್ ಬರ್ತೀವಿ. ಸೊ ಆ ತರ ಪದಾರ್ಥಗಳೆಲ್ಲ ಡಯಟ್ ನಲ್ಲೇ ಅಲ್ಲ, ನಿತ್ಯ ಜೀವನದಲ್ಲೂ ಕೂಡ ಇದನ್ನ ಸ್ವಲ್ಪ ಮಟ್ಟಿಗೆ ನಾವು ರೆಡ್ಯೂಸ್ ಮಾಡ್ಕೊಂಡ್ರೆ, ತುಂಬಾ ಸ್ಟಾಪ್ ಮಾಡ್ಬಿಡಿ ಅಂತ ಹೇಳಲ್ಲ ನಾನು, ರೆಡ್ಯೂಸ್ ಮಾಡ್ಕೊಂಡಷ್ಟು ನಮಗೆ ಒಳ್ಳೇದು. ಓಕೆನಾ? ಈ ತರ ಫುಡ್ ನ ನೀವು ನಿಮ್ಮ ಒಂದು ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನೀವು ಹೆಲ್ದಿ ಅಂಡ್ ಫಿಟ್ ಆಗಿರ್ತೀರಾ. ಸೊ ಓಕೆ ಮೇಡಮ್, ನಾನು ಯಾವ್ಯಾವ ಫುಡ್ ತಗೋಬೇಕು ಅಂತ ಗೊತ್ತಾಯ್ತು, ಬಟ್ ಯಾವಾಗ ತಗೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈ ಒಂದು ಸ್ಲೈಡ್ ನ ನೀವು ಗಮನ ಇಟ್ಟು ನೀವು ಕೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಹೆಂಗೆ ಬರ್ನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇನೆ. ಓಕೆ. ಗ್ಲೈಕೋಜೆನಾಲಿಸಿಸ್ ಅಂತೀವಿ ಇದನ್ನ. ಸೊ ನಮ್ಮ ಡಯಟ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ, ಯಾವ ಡಯಟ್ ನ ನಾವು ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಲ್ಲಿ ಈಟಿಂಗ್ ವಿಂಡೋ, ಫಾಸ್ಟಿಂಗ್ ವಿಂಡೋ ಅಂತ ಇರುತ್ತೆ. ದಿನದಲ್ಲಿ 24 hours ಅಲ್ಲಿ 8 hours ಈಟಿಂಗ್ ವಿಂಡೋ ಆದ್ರೆ 16 hours ಫಾಸ್ಟಿಂಗ್ ವಿಂಡೋ ಇರುತ್ತೆ. ಇವಾಗ ಈಟಿಂಗ್ ವಿಂಡೋ ಅಲ್ಲಿ ನಮಗ್ ಬೇಕಾಗಿರುವಂತಹ ಅಂದ್ರೆ ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ಕೊಡುವಂತಹ ಒಂದು ಪದಾರ್ಥಗಳನ್ನ ತಗೊಂಡಾಗ, ನಾನು ನಿಮ್ಗೆ ಮೊದ್ಲೇ ಹೇಳಿದೀನಿ, ಅದ್ ತಗೊಂಡಾಗ ಗ್ಲೂಕೋಸ್ ಕನ್ವರ್ಟ್ ಆಗಿ ಇನ್ಸುಲಿನ್ ಟ್ರಿಗರ್ ಮಾಡುತ್ತೆ. ಇನ್ಸುಲಿನ್ ಬಂದು ಗ್ಲೂಕೋಸ್ ನ ಸೆಲ್ ಕೊಡ್ತಾ ಹೋಗುತ್ತೆ. ಮಿಕ್ಕಿರೋ ಒಂದು ಸೆಲ್ ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಅನ್ನಲ್ವಾ. ಇಲ್ಲಿ ನೀವು ನೋಡಬಹುದು ಯೆಲ್ಲೋ ಕಲರ್ ಚಿಕ್ಕದಾಗಿದೆ, ಅದು ಅಡಿಪೋಸ್ ಸೆಲ್ಸ್ ಅಂತ ಅಂತೀವಿ. ಅಡಿಪೋಸ್ ಸೆಲ್ಸ್ ಅದರಲ್ಲಿ ಫ್ಯಾಟ್ ಡೆಪಾಸಿಟ್ ಮಾಡ್ಕೊಂಡು ಹೋಗಿರುತ್ತೆ. ಓಕೆನಾ? ಇದೆಲ್ಲ ಆಗೋದು ನಮ್ಮ ಈಟಿಂಗ್ ವಿಂಡೋ ಅಲ್ಲಿ. ಓಕೆ. ಈಟಿಂಗ್ ವಿಂಡೋ ಆದ್ಮೇಲೆ ನಾವ್ ಯಾವಾಗ ಫಾಸ್ಟಿಂಗ್ ವಿಂಡೋ 16 hours ಬರ್ತೀವೋ ಆವಾಗ ನಾವು ಏನನ್ನು ನಾವು ತಗೊಳಲ್ಲ, ವಾಟರ್ ಬಿಟ್ಟು ಬೇರೆ ಏನು ತಗೊಳಲ್ಲ. ಸೊ ಆ ಟೈಮ್ ಅಲ್ಲಿ ಈ ಇನ್ಸುಲಿನ್ ಸ್ಪೈಕ್ ಆಗಕ್ ಚಾನ್ಸೇ ಇಲ್ಲ ಅಲ್ವಾ. ನಾವ್ ಯಾವಾಗ ತಿಂತೀವೋ ಅವಾಗ ಮಾತ್ರ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸೊ ಯಾವಾಗ ನಾವು ಫಾಸ್ಟಿಂಗ್ ನಲ್ಲಿ ಇರ್ತೀವೋ ಈ ಇನ್ಸುಲಿನ್ ಏನ್ ಮಾಡುತ್ತೆ ಅಂದ್ರೆ, ಈ ಇನ್ಸುಲಿನ್ ಸ್ಪೈಕ್ ಆಗದೆ ಈ ಪ್ಯಾಂಕ್ರಿಯಾಸ್ ಅಲ್ವಾ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗನ್. ಅದು ಏನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡದೆ ಗ್ಲೂಕೋಗಾನ್ ಅನ್ನೋ ಒಂದು ಹಾರ್ಮೋನ್ ನ ರಿಲೀಸ್ ಮಾಡುತ್ತೆ ಫಾಸ್ಟಿಂಗ್ ಪೀರಿಯಡ್ ಅಲ್ಲಿ. ಸೊ ಆ ಒಂದು ಗ್ಲೂಕೋಗಾನ್ ಅನ್ನೋ ಒಂದು ಹಾರ್ಮೋನ್ ಮಾಡೋ ಕೆಲಸ ಏನು ಅಂದ್ರೆ, ಈ ಅಡಿಪೋಸ್ ಸೆಲ್ಸ್ ನಲ್ಲಿ ಇರುವಂತಹ ಫ್ಯಾಟ್ ನ ಕಟ್ ಡೌನ್ ಮಾಡಿ, ಅಂದ್ರೆ ಬ್ರೇಕ್ ಡೌನ್ ಮಾಡಿ ಎನರ್ಜಿ ಆಗಿ ಕೊಡುತ್ತೆ ನಮ್ಮ ಬಾಡಿಗೆ. 16 hours ಪ್ರತಿನಿತ್ಯ ನಾವು ತಿಂದೇ ಇದ್ದಾಗ ನಮ್ಮ ಬಾಡಿಗೆ ಆಕ್ಟಿವಿಟಿ ನಾವು ಆಕ್ಟಿವಿಟೀಸ್. ಸೊ ಈ ಫಾಸ್ಟಿಂಗ್ ಪೀರಿಯಡ್ ಅಲ್ಲಿ ಈ ಸೆಲ್ಸ್ ಗ್ಲೂಕೋಗಾನ್ ಅನ್ನೋ ಒಂದು ಹಾರ್ಮೋನ್ ಇಂದ ಈ ಸೆಲ್ಸ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಮ್ಗೆ ಎನರ್ಜಿಯನ್ನು ಕೊಡುತ್ತೆ. ಸೊ ಹಿಂಗಾಗಿ ನಮ್ಗೆ ನಮ್ಮ ಬಾಡಿನಲ್ಲಿ ಇರುವಂತಹ ಫ್ಯಾಟ್ ಕಟ್ ಡೌನ್ ಆಗ್ತಾ ಹೋಗುತ್ತೆ, ಹಂಗೆ ನಾವು ಸಣ್ಣ ಆಗ್ತಾ ಬರ್ತೀವಿ. ಸೊ ಈ ಒಂದು ಪ್ರೋಸೆಸ್ ನ ನಮ್ಮ ಒಂದು ವೆಲ್ಸನ್ಸ್ ಕಮ್ಯುನಿಟಿ ಡಯಟ್ ನಲ್ಲಿ ನಾವು ಫಾಲೋ ಮಾಡ್ತೇವೆ. ಓಕೆ ಮೇಡಮ್, ನಾನೆಲ್ಲ ಗೊತ್ತಾಯ್ತು. ಇವಾಗ ನಾವ್ ಯಾವಾಗ ತಿನ್ಬೇಕು, ಯಾವಾಗ ತಿನ್ಬಾರ್ದು, ಯಾವ್ಯಾವ್ ತಿನ್ಬೇಕು ಪದಾರ್ಥಗಳನ್ನೆಲ್ಲ ನನ್ಗೆ ಗೊತ್ತಾಗಿದೆ. ಬಟ್ ನಿಮ್ಮ ಒಂದು ಕಮ್ಯುನಿಟಿಗೆ ನಾನು ಜಾಯಿನ್ ಆಗ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಆಗಿ ನಾನು ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಇಲ್ಲಿ ನೀವು ನೋಡಬಹುದು ಅಂದ್ರೆ ಹೆಲ್ತ್ ಅಸೆಸ್ಮೆಂಟ್, ಅಂದ್ರೆ ಹೆಲ್ತ್ ಚೆಕ್ಅಪ್ ಒಂದು ರಿಪೋರ್ಟ್ ನ ನಮಗೆ ಕಳಿಸ್ಬೇಕು. ಯಾಕೆಂದ್ರೆ ನೀವು ನಿಮ್ಮ ಬಾಡಿ ಬಗ್ಗೆ ನಮ್ಗೇನು ತಿಳಿದಿರಲ್ಲ. ಸೊ ಹಂಗಾಗಿ ನಾವು ಹೆಂಗೆ ಡಯಟ್ ಸಜೆಸ್ಟ್ ಮಾಡಕ್ ಆಗುತ್ತೆ? ನಮ್ದು ಎಲ್ಲ ಕಸ್ಟಮೈಸ್ಡ್ ಡಯಟ್ ಪ್ಲಾನ್ಸ್ ನಿಮ್ಮ ಬಾಡಿ ಲೆವೆಲ್ಸ್ ಅಲ್ಲಿ, ನಿಮ್ಮ ಒಂದು ಇವಾಗ ಫಾರ್ ಎಕ್ಸಾಂಪಲ್ BMI ತಗೊಳ್ಳಿ, ಎಷ್ಟು ಕೆಜಿಸ್ ನಾನು ಓವರ್ ವೇಟ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು. ಅದ್ ತಿಳ್ಕೊಂಡಾದ್ಮೇಲೆ ಲಿಪಿಡ್ಸ್ ಅಂತೆ, ಅಂದ್ರೆ ಲಿಪಿಡ್ಸ್ ಪ್ರೊಫೈಲ್ ಅಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ಸ್, ಟ್ರೈಗ್ಲಿಸರೈಡ್ಸ್ ಲೆವೆಲ್ಸ್, HDL, LDL ಎಲ್ಲ ಯಾವ ಲೆವೆಲ್ಸ್ ನಲ್ಲಿ ಇದೆ ನಿಮ್ ಬಾಡಿನಲ್ಲಿ ಅಂತ ನಮಗೆ ತಿಳಿಯಕ್ಕೆ. ದೆನ್ HbA1c ಅಂದ್ರೆ
3 months ಶುಗರ್ ಲೆವೆಲ್ಸ್ ಹೆಂಗಿದೆ ಅಂತ. ಥೈರಾಯ್ಡ್ ಅಂದ್ರೆ T3, T4 ಅಂಡ್ TSH ಆ ಒಂದು ಹಾರ್ಮೋನ್ಸ್ ಹೆಂಗೆ ಕೆಲಸ ಮಾಡ್ತಿದೆ ನಿಮ್ಮ ಬಾಡಿಯಲ್ಲಿ ಅಂತ ನೋಡಕ್ಕೆ. ಅಂಡ್ ಹಿಮೋಗ್ಲೋಬಿನ್ ಅಂದ್ರೆ ರಕ್ತ ಅದು ಕರೆಕ್ಟ್ ಆಗಿ ಇರ್ಬೇಕು. ಯಾವಾಗ ನಮ್ಗೆ ರಕ್ತ ಕಡಿಮೆ ಆಗ್ತಾ ಹೋಗುತ್ತೋ, ಬ್ಲಡ್ ಕೌಂಟ್ ಕಡಿಮೆ ಆಗ್ತಾ ಹೋಗುತ್ತೋ, ಅವಾಗ ನಮ್ಗೆ ತುಂಬಾ ವೀಕ್ನೆಸ್ ಆಗುತ್ತೆ. ಸೊ ಹೆಣ್ಮಕ್ಳಿಗಾದ್ರೆ 12 to 14 grams ಇರ್ಬೇಕು, ಗಂಡ್ ಮಕ್ಳಿಗಾದ್ರೆ 14 to 16 grams ಅಷ್ಟು ಇರ್ಬೇಕು. ಸೊ ಅದೆಷ್ಟಿದೆ ಅಂತ ತಿಳ್ಕೊಬೇಕು. ಆಮೇಲೆ ಕ್ರಿಯಾಟಿನಿನ್, ಆಮೇಲೆ ವೈಟಮಿನ್ ಡಿ, ವೈಟಮಿನ್ B12 ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಪ್ರತಿಯೊಂದು ಆಕ್ಟಿವಿಟಿ ನಮ್ಮ ಬಾಡಿನಲ್ಲಿ ಮಾಡಬೇಕು ಅಂದ್ರೆ ಇದೆಲ್ಲ ಇಂಪಾರ್ಟೆಂಟ್. ಸೊ ಹಂಗಾಗಿ ನೀವು ಟೆಸ್ಟ್ ಮಾಡಿಸ್ಕೊಂಡು ನಿಮ್ಮನ್ನ ಯಾರಾದ್ರೆ ಇನ್ವೈಟ್ ಮಾಡಿದಾರೋ ಅವ್ರಿಗೆ ಕಳಿಸಿದ್ರೆ ಡೀಟೇಲ್ ಆಗಿ ಅವರು ನೋಡಿ ನಿಮ್ಗೆ ಡಯಟ್ ಅಂದ್ರೆ ಕಸ್ಟಮೈಸ್ಡ್ ಡಯಟ್ ಪ್ಲಾನ್ ಅನ್ನೋದು ಕೊಡ್ತಾರೆ. ನಿಮ್ಮ ಹೆಲ್ತ್ ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಡಯಟ್ ಪ್ಲಾನ್ ಅನ್ನೋದು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಬರೀ ಡಯಟ್ ಒಂದೇ ಹೇಳಲ್ಲ ನಮ್ಮ ಕಮ್ಯುನಿಟಿ. ಈ ಒಂದು 4 pillars ಈ ಕಡೆ ನೀವು ರೈಟ್ ಸೈಡ್ ನಲ್ಲಿ ನೋಡ್ಬೋದು, 4 pillars ಇದನ್ನ ಫಾಲೋ ಮಾಡಕ್ ಹೇಳುತ್ತೆ. ಇವಾಗ ಪಾಸಿಟಿವ್ ಆಟಿಟ್ಯೂಡ್ ಅಂದ್ರೆ ಪ್ರತಿಯೊಂದು ಕೆಲಸ ಮಾಡ್ಬೇಕು, ಬರೀ ಡಯಟ್ ಅಂತ ಅಲ್ಲ ನಾನು ಹೇಳೋದು. ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ನೀವು ಪಾಸಿಟಿವ್ ಮೈಂಡ್ ಇಂದ ಮಾಡಿದ್ರೆ ದಟ್ ವಿಲ್ ಬಿ ಸಕ್ಸಸ್. ನಾನು ಇವಾಗ ಮುಂಚೆನೆ ಹೇಳಿದ್ದೀನಿ, ನಾನು ಲ್ಯಾಕ್ಸ್ ಟುಗೆದರ್ ಪೀಪಲ್ ಗೆ ನಾವು ಹೆಲ್ಪ್ ಮಾಡಿದೀವಿ. ಅಷ್ಟೊಂದು ಜನಕ್ಕೆ ಹೆಲ್ಪ್ ಆದಾಗ ನಿಮ್ಗೂ ಹೆಲ್ಪ್ ಆಗತ್ತಲ್ವಾ? ಯಾಕಾಗಲ್ಲ? ಏನು ಎಷ್ಟೊಂದು ನೀವು ಡಯಟ್ಸ್ ಮಾಡಿರ್ತೀರಾ, ಮಾಡಿ ಮತ್ತೆ ಇನ್ಕ್ರೀಸ್ ಆಗಿರ್ತೀರಾ, ವೇಟ್ ರೆಡ್ಯೂಸ್ ಆಗ್ತೀರಾ, ಇನ್ಕ್ರೀಸ್ ಆಗಿರ್ತೀರಾ. ಸೊ ಈ ಡಯಟ್ ಕೂಡ ಅಷ್ಟೇ. ಮಾಡೋಷ್ಟು ದಿನಾನು ನಾವು ಸಣ್ಣ ಇರ್ತೀವಿ, ಆಮೇಲೆ ಬಿಟ್ಮೇಲೆ ಮತ್ತೆ ಆಗೋಗ್ತೀವಿ ಅನ್ನೋ ಒಂದು ಉದ್ದೇಶ ಬೇಡ. ಬಿಕಾಸ್ ನಾವು ಆ ತರ ಗೈಡೆನ್ಸ್ ಕೊಡ್ತೀವಿ ನಿಮ್ಗೆ. ಆಮೇಲೆ ಡಯಟ್ ಆದ್ಮೇಲೆ ಕೂಡ ಹೆಂಗೆ ನೀವು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲೀನ್ ಆಗಿ ಗೈಡೆನ್ಸ್ ಕೊಟ್ಟೆ ನಾವು ಬಿಡೋದು ನಿಮ್ಮನ್ನ. ಓಕೆನಾ? ಆಮೇಲೆ ಅಡಿಕ್ವೇಟ್ ರೆಸ್ಟ್. ಇವಾಗ ಒಂದು ಮಿಷಿನ್ ಇದೆ ಅನ್ಕೊಳ್ಳಿ, ಅಂದ್ರೆ ಒಂದು ಕಾರು, ಒಂದು ಬೈಕ್ ಇದೆ ಅನ್ಕೊಳ್ಳಿ. ಅದು 24 hours ಕೆಲಸ ಮಾಡ್ತಿದ್ರೆ ಅದಕ್ಕೆ ರಿಪೇರ್ ಅನ್ನೋದು ಬರುತ್ತಲ್ವಾ? ಹಂಗೆ ನಮ್ಮ ಬಾಡಿನಲ್ಲಿ ನಮ್ಮ ಹಾರ್ಟ್ ಆಗ್ಲಿ, ನಮ್ಮ ಲಂಗ್ಸ್ ಆಗ್ಲಿ, ನಮ್ಮ ಕಿಡ್ನಿ ಆಗ್ಲಿ 24 hours ಕೆಲಸ ಮಾಡ್ತಾನೆ ಇರುತ್ತೆ. ಅದಕ್ಕೂ ರಿಪೇರ್ ಬರುತ್ತಲ್ವಾ? ಸೊ ಆ ರಿಪೇರ್ ಯಾವಾಗ ಮಾಡ್ಕೊಳುತ್ತೆ ಬಾಡಿ ಅಂದ್ರೆ ನಾವು ಮಲಗಿದಾಗ. ಸೊ ಅಟ್ಲೀಸ್ಟ್ 6 to 8 hours ಸ್ಲೀಪ್ ನಮಗ್ ಬೇಕಾಗುತ್ತೆ ನಮ್ಮ ಬಾಡಿಗೆ. ಓಕೆನಾ? ಸೊ ಆ ಬಾಡಿ ನಾವು ಕ್ಲೀನ್ ಆಗಿ ನಾವು ಡೀಪ್ ಆಗಿ ಮಲಗಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಆಗಿದ್ರೆ ನಾವ್ ಎದ್ದಾಗ ಒಂಥರ ಫ್ರೆಶ್ ಆಗಿ ನಾವು ಫೀಲ್ ಆಗ್ತೀವಿ. ಅಂದ್ರೆ ಏನು ಅಂದ್ರೆ ಬಾಡಿ ರಿಪೇರ್ ಮಾಡ್ಕೊಳ್ಳುತ್ತೆ. ಆ ರಿಪೇರ್ ಮಾಡ್ಕೊಳೋದಕ್ಕೂ ಕೂಡ ಫ್ಯಾಟ್ ನ ಯೂಸ್ ಮಾಡ್ಕೊಳುತ್ತೆ. ಫ್ಯಾಟ್ ನ ಯೂಸ್ ಮಾಡ್ಕೊಂಡಾಗ ಫ್ಯಾಟ್ ಬರ್ನ್ ಆಗುತ್ತೆ. ನಿದ್ದೆಯಲ್ಲಿ ಕೂಡ ನೀವು ನಿಮ್ಮ ವೆಯ್ಟ್ ನ ಲೂಸ್ ಮಾಡ್ಕೋಬಹುದು, ರೆಡ್ಯೂಸ್. ಓಕೆನಾ? ಅದರಿಂದ ಆರಾಮಾಗಿ ನಿದ್ದೆ ಮಾಡಿ ವೆಯ್ಟ್ ರೆಡ್ಯೂಸ್ ಮಾಡಿ. ಓಕೆನಾ? ಎಕ್ಸರ್ಸೈಸ್ ಅಂದ್ರೆ ನಾವು ತುಂಬಾ ಕಷ್ಟಪಟ್ಟು ಬೆವರು ಸುರಿದು ಎಷ್ಟೊಂದು ಕಷ್ಟಪಟ್ಟು ಎಕ್ಸರ್ಸೈಸ್ ಮಾಡೋ ಕೆಲಸ ಇಲ್ಲ. ಸಿಂಪಲ್ ಆಗಿ ವಾಕಿಂಗ್ ಆಗ್ಲಿ, ಪ್ರಾಣಾಯಾಮ, ಮೆಡಿಟೇಷನ್, ಸಿಂಪಲ್ ಆಗಿ ಸ್ವಿಮ್ಮಿಂಗ್, ಈ ತರ ಸಿಂಪಲ್ ಆಗಿರೋ ಒಂದು ಎಕ್ಸರ್ಸೈಸ್ ಆದ್ರೆ ಸಾಕು. ಓಕೆನಾ? ಮತ್ತೆ ಇವಾಗ ಫುಡ್ ಅಂಡ್ ನ್ಯೂಟ್ರಿಷನ್ ಲಾಸ್ಟ್. ಇಲ್ಲಿ ನಾವು ನಿಮ್ಗೆ 24/7 ನಿಮ್ಗೆ ಗೈಡೆನ್ಸ್ ಅನ್ನೋದು ಕೊಡ್ತೀವಿ. ಒಂದು ವಾಟ್ಸಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತೀವಿ, ನಿಮ್ಮನ್ನ ಅಲ್ಲಿ ಆಡ್ ಮಾಡ್ತೀವಿ. ದಿನ ನೀವು ನೀವು ಏನಾದ್ರೂ ನಿಮ್ ಡೌಟ್ಸ್ ಇದ್ರೆ ನೀವು ಮೆಸೇಜ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಕಾಲ್ ಮಾಡಿ ನಿಮ್ಗೆ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಹೀಗೆ ನಾವು ನಿಮಗೆ ಡಯಟ್ ಅನ್ನೋದನ್ನ ಕೊಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಅವರ್ ಬೆಲ್ಸನ್ಸ್ ಕಮ್ಯುನಿಟಿ ಡಯಟ್ ಪ್ರೋಸೆಸ್. ಅಂಡ್ ವಿತ್ ದಿಸ್ ಐ ಆಮ್ ಡನ್. ನಾನು ಹೇಳ್ದಂಗೆ ಲ್ಯಾಕ್ಸ್ ಟುಗೆದರ್ ಪೀಪಲ್ ಗೆ ನಾವು ಹೆಲ್ಪ್ ಮಾಡ್ತಿದೀವಿ. ಎಲ್ಲಾರ್ನು ನಿಮ್ಗೆ ತೋರ್ಸಕ್ ಆಗಲ್ಲ, ಆದ್ರಿಂದ 1 minute ವಿಡಿಯೋನ ನಾವು ಕ್ರಿಯೇಟ್ ಮಾಡಿದೀವಿ. ಅದನ್ನ ನೋಡೋಣ. Video, please.
ಸೊ ನೋಡಿದ್ರಲ್ವಾ, ಹಲವಾರು ಜನಕ್ಕೆ ನಾವು ಬರೀ ಒಬೇಸಿಟಿ, ಡಯಾಬಿಟಿಸೇ ಅಲ್ಲ, PCOD, ಇನ್ಫರ್ಟಿಲಿಟಿ, ಈ ತರ ಅನೇಕ ರೀತಿಯಲ್ಲಿ ನಾವು ಹೆಲ್ಪ್ ಮಾಡ್ತಿದ್ದೇವೆ ಜನಗಳಿಗೆ. ಅಂಡ್ ಒಂದು ಹ್ಯಾಪಿ ಕ್ಲೈಂಟ್ ಅಂದ್ರೆ ತುಂಬಾ ಖುಷಿಯಾಗಿ ಅವರು ಒಂದು ಇಂಟರ್ವ್ಯೂನ ಕೊಟ್ಟಿದ್ದಾರೆ. ಸೊ ಆ ವಿಡಿಯೋನ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಅನುರಾಧ ಮೇಡಮ್. Yeah, thanks for inviting me. Myself Anuradha from Bangalore. ನಾನು ಹೆಂಗೆ ಈ ವೆಲ್ಸನ್ಸ್ ಕಮ್ಯುನಿಟಿಗೆ ಕನೆಕ್ಟ್ ಆದೆ ಅಂತಂದ್ರೆ, ಆಫ್ಟರ್ ಪ್ರೆಗ್ನೆನ್ಸಿ ನಾನು ವೆಯ್ಟ್ ಜಾಸ್ತಿ ಆಗಿದೆ. ಲೈಕ್ ಅರೌಂಡ್ 68.5 ವರೆಗೂ ನಾನು ವೆಯ್ಟ್ ಇನ್ಕ್ರೀಸ್ ಆಗಿದೆ. ವೆಯ್ಟ್ ಕಮ್ಮಿ ಆಗಬೇಕು ಅಂತ ಜಾಸ್ತಿನೇ ಟ್ರೈ ಮಾಡ್ತಾ ಇದ್ದೆ. ಲೈಕ್ ಯೂಟ್ಯೂಬಲ್ಲಿ ಕೆಲವು ಟಿಪ್ಸ್ ಫಾಲೋ ಮಾಡೋದು, ಹಂಗೆ ಮಾರ್ನಿಂಗ್ ವಾಕ್, ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಏನ್ ಮಾಡಿದ್ರು 2 or 3 kgs ಕಮ್ಮಿ ಆಗ್ತಾ ಇದೆ, ಹಂಗೆ ಇನ್ಕ್ರೀಸ್ ಆಗ್ತಾ ಇದ್ದೆ. ಹಂಗೆ ನನಗೆ HP ಕಮ್ಮಿ ಇತ್ತು, ಲೈಕ್ 8 grams ಇತ್ತು. ಅದರಿಂದ ನನಗೆ ಏನ್ ಕೆಲಸ ಮಾಡಿದ್ರು ಸುಸ್ತಾಗೋದು, ಓಕೆ, ಈ ತರ ಪ್ರಾಬ್ಲಮ್ಸ್ ಇತ್ತು. ನಾನು ಈ ವೆಯ್ಟ್ ಕಮ್ಮಿ ಆಗ್ಬೇಕು ಅಂತ ನೋಡೋ ಟೈಮಲ್ಲೇ ಒನ್ ಆಫ್ ಮೈ ಫ್ರೆಂಡ್ ಸ್ಟೇಟಸ್ ಅಲ್ಲಿ ಅವರು ಆಲ್ಮೋಸ್ಟ್ ಒಂದು 15 kgs ವೆಯ್ಟ್ ಕಮ್ಮಿ ಆಗಿದ್ದಾರೆ ಅಂತ ನೋಡಿದೆ ವೆಲ್ಸನ್ಸ್ ಕಮ್ಯುನಿಟಿಯಿಂದ. ನಾನು ಇಮಿಡಿಯೇಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ನನ್ನ ಫ್ರೆಂಡ್ನ. ಅವರು ನನಗೆ ಒಬ್ಬ ನ್ಯೂಟ್ರಿಷನಿಸ್ಟ್ ನ ಪರಿಚಯ ಮಾಡಿಕೊಟ್ರು. ಅವರು ನನ್ನ ಹೆಲ್ತ್ ಅಸೆಸ್ಮೆಂಟ್ ಮೇಲೆ, ಅಂದ್ರೆ ನನಗೆ HP ಕಮ್ಮಿ ಆಗಿದೆ ಅಲ್ವಾ, ಅದ್ರ ಮೇಲೆ ನನಗೆ ಒಂದು ಕಸ್ಟಮೈಸ್ ಡಯಟ್ ಅನ್ನೋದು ಅವ್ರು ಹೇಳಿದ್ರು. ನಾನು ಫಾಲೋ ಮಾಡ್ತಾ ಇದ್ದ ಕೆಲವು ದಿನಗಳಲ್ಲೇ ವಿತಿನ್ 30 days ಅಲ್ಲೇ ನನಗೆ ಆಲ್ಮೋಸ್ಟ್ ವೆಯ್ಟ್ ನೋಡಿದ್ರೆ 5 kgs ಕಮ್ಮಿ ಆಗಿದ್ದೀನಿ. ಹಂಗೆ ನನಗೆ HP ಕಮ್ಮಿ ಇತ್ತಲ್ವಾ, ಅದು ಸಮೇತ ಅರೌಂಡ್ 8 grams ಇಂದ ನನಗೆ 11.5 ವರೆಗೂ ಇನ್ಕ್ರೀಸ್ ಆದೆ. ಹಂಗೆ ನನಗೆ ಬ್ಯಾಕ್ ಪೇನ್ ಇತ್ತು, ಸುಸ್ತಾಗೋದು, ಇದೆಲ್ಲ ಕಮ್ಮಿ ಆಯ್ತು. ಅಂದ್ರೆ ನಾನು ಜಸ್ಟ್ ವೆಯ್ಟ್ ಲಾಸ್ಗೋಸ್ಕರ ಬಂದಿದ್ದೆ, ಬಟ್ ನನಗೆ ಇದೆಲ್ಲ ಮಿಕ್ಕಿದೆಲ್ಲ ನನಗೆ ಬೆನಿಫಿಟ್ಸ್ ಆಯ್ತು. ಲೈಕ್ HP ಇನ್ಕ್ರೀಸ್ ಆಗಿರೋದು, ನನಗೆ ತಲೆ ಸುತ್ತೋದು, ಸುಸ್ತಾಗೋದು, ಹಂಗೆ ಬ್ಯಾಕ್ ಪೇನು, ಕಾಲ್ ನೋವು ಎಲ್ಲ ಇತ್ತು, ಅದೆಲ್ಲ ಕಮ್ಮಿ ಆಯ್ತು. ಓಕೆ, ಥ್ಯಾಂಕ್ಸ್ ಟು ವೆಲ್ಸನ್ಸ್ ಕಮ್ಯುನಿಟಿ ಫಾರ್ ದಿಸ್ ಆಪರ್ಚುನಿಟಿ. ನನಗೆ ಈ ತರ ವೆಯ್ಟ್ ಕಮ್ಮಿ ಆಗೋದು, ಹಂಗೆ ನನಗೆ ಡಿಫ್ರೆಂಟ್ ಹೆಲ್ತ್ ಪ್ರಾಬ್ಲಮ್ಸ್ ಇಂದ ನಾನು ಆಚೆ ಬಂದೆ. ಅದಕ್ಕೆ ನನಗೆ ವೆಲ್ಸನ್ಸ್ ಕಮ್ಯುನಿಟಿಗೆ ಜಾಸ್ತಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ವೆಲ್ಸನ್ಸ್ ಕಮ್ಯುನಿಟಿ. ಅದಕ್ಕೆ ಮುಂಚೆ ನನಗೆ ಬಿಫೋರ್ ಪ್ರೆಗ್ನೆನ್ಸಿ ಮುಂಚೆ ನನಗೆ ಯಾವ ಡ್ರೆಸ್ ಅಲ್ಲಿ ಫಿಟ್ ಆಗ್ತಾ ಇದ್ದೋ ಆ ಡ್ರೆಸ್ ನನಗೆ ಕರೆಕ್ಟ್ ಆಗಿ ಶೂಟ್ ಆಗ್ತಾ ಇದೆ ಇವಾಗ. ಓಕೆ, thanks to Wilson's community for this opportunity. Thank you. ಕಂಗ್ರಾಚುಲೇಷನ್ಸ್ ಮೇಡಮ್, ಕಂಗ್ರಾಚುಲೇಷನ್ಸ್ ನಿಮ್ಮ ಒಂದು ಈ ಹೆಲ್ತಿ ಟ್ರಾನ್ಸ್ಫಾರ್ಮೇಶನ್ಗೆ. ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ನೀವೊಂದು ನಿಮ್ಮ ಒಂದು ಟೈಮ್ ನ ಇಲ್ಲಿ ಸ್ಪೆಂಡ್ ಮಾಡಿ ನಮ್ಮ ವೀಕ್ಷಕರಿಗೆಲ್ಲ ನೀವು ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವಾಗ ಎಲ್ಲ ಮುಗ್ದಿದೆ. ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಪಾರ್ಟ್, Q&A ಪಾರ್ಟ್. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಅಥವಾ ಏನಾದ್ರೂ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿರೋದ್ರಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ, ಅಥವಾ ನಿಮ್ಗೆ ಏನಾದ್ರೂ ಹೆಲ್ತ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಮಾಡ್ತೇವೆ, ಅಥವಾ ಚಾಟ್ ನಲ್ಲಿ ಮೆನ್ಷನ್ ಮಾಡಿದ್ರು, ಚಾಟ್ ನಲ್ಲಿ ನೀವು ಟೈಪ್ ಮಾಡಿದ್ರು ನಿಮ್ಗೆ ಸೊಲ್ಯೂಷನ್ ಅನ್ನೋದನ್ನ ಪ್ರೊವೈಡ್ ಮಾಡ್ತೇನೆ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಅಥವಾ ಚಾಟ್ ಬಾಕ್ಸ್ ನಲ್ಲಿ ನೀವು ಚಾಟ್ ಮಾಡಬಹುದು. ನಾನು ಆ ಕ್ವಶನ್ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಒಂದು ಕ್ವಶನ್ ಬಂದಿದೆ. ಸೊ PCOD ರಿವರ್ಸ್ ಆಗುತ್ತಾ ನಿಮ್ಮ ಡಯಟ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ ಮೇಡಮ್, 100% ಆಗಿ ನಿಮ್ಗೆ ಕ್ಯೂರ್ ಅನ್ನೋದು ಸಿಗುತ್ತೆ. ಯಾಕೆಂದ್ರೆ PCOD ಇಸ್ ರಿಲೇಟೆಡ್ ಟು ಯುವರ್ ಅಬ್ಡಮನ್ ಪಾರ್ಟ್. ಸೊ ನಿಮ್ಮ ಒಂದು ಏನಂತೀರಾ ಸ್ಕ್ಯಾನ್ ರಿಪೋರ್ಟ್ಸ್ ನೀವ್ ಏನ್ ಮಾಡ್ಸಿದೀರಾ, ಆ ರಿಪೋರ್ಟ್ಸ್ ಎಲ್ಲ ನೀವು ತಗೊಂಡ್ ಬಂದಾಗ ಅದನ್ನ ನಾವು ನೋಡಿ ನಿಮ್ಗೆ ಚೆಕ್ ಮಾಡಿ ನಿಮ್ಗೆ ಡಯಟ್, ಕಸ್ಟಮೈಸ್ಡ್ ಡಯಟ್ ಅನ್ನೋದನ್ನ ಕೊಡ್ತೇವೆ. ಸೊ ದಟ್ ನಿಮ್ಮ ಒಂದು ಇಶ್ಯೂಗೆ ಸರಿ ಹೋಗುವಂತಹ ಒಂದು ನ್ಯೂಟ್ರಿಷನ್ ರಿಚ್ ಫುಡ್ ನ ನಾವು ಪ್ರೊವೈಡ್ ಮಾಡ್ತೇವೆ. ಅಂದ್ರೆ ಈ ತರ ಫುಡ್ ತಗೋಬೇಕು ಅಂತ ನಿಮ್ಗೆ ಡಯಟ್ ನಲ್ಲಿ ಹೇಳ್ತೀವಿ. ಸೊ ನಿಮ್ ರಿಪೋರ್ಟ್ಸ್ ನಲ್ಲಿ ಪರ್ಸನಲ್ ಆಗಿ ಕಳ್ಸ್ಕೊಡಿ ನನಗೆ, ನಾನು ಅದನ್ನೆಲ್ಲ ಡೀಟೇಲ್ ಆಗಿ ನೋಡಿ ಕಾಂಟ್ಯಾಕ್ಟ್ ಮಾಡ್ತೀನಿ.
100% ನಿಮ್ಗೆ ಆಗುತ್ತೆ. ಹಿಂಗೆ ಎಷ್ಟೊಂದ್ ಜನ ಅಂದ್ರೆ ಇನ್ಫರ್ಟಿಲಿಟಿ ಈ ನಡುವೆ ತುಂಬಾ ಜಾಸ್ತಿ ಬರ್ತಿದ್ದಾರೆ ನಮ್ಮ ವೆಲ್ಸನ್ಸ್ ಕಮ್ಯುನಿಟಿಗೆ ತುಂಬಾ ಜನ ಅಪ್ರೋಚ್ ಆಗ್ತಿದ್ದಾರೆ. ನಾನು ಹೇಳಿದ್ನಲ್ವಾ, ಮೇನ್ಲಿ ದಿಸ್ ಇಸ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಚೇಂಜಸ್ ಅಷ್ಟೇ. ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತೂ ಅವರಿಗೆ ಟೈಮ್ ಅನ್ನೋದು ಡೇ ಯಾವ್ದು ನೈಟ್ ಯಾವ್ದು ಅಂತಾನೆ ಗೊತ್ತಾಗಲ್ಲ. ಶಿಫ್ಟ್ ವೈಸ್ ಇರುತ್ತೆ, ರಾತ್ರಿ ಎಲ್ಲ ಎದ್ದಿರ್ತಾರೆ. ಸೊ ಹೇಳ್ಬೇಕಾಗಿರೋ ಟೈಮಲ್ಲಿ ಮಲಗ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ಹಾರ್ಮೋನ್ಸ್ ಎಲ್ಲ ತುಂಬಾ ಇಂಬ್ಯಾಲೆನ್ಸ್ ಆಗಿ ಈ ತರ ಇಶ್ಯೂಸ್ಗೆ ಅವರು ಬರ್ತಾರೆ. ಸೊ ಯಾರಿಗೆ ಎಷ್ಟೊಂದ್ ಜನಕ್ಕೆ ನಾವು ಹೆಲ್ಪ್ ಮಾಡಿದೀವಿ. ತುಂಬಾನೇ ಜನ ಕನ್ಸೀವ್ ಕೂಡ ಆಗಿದ್ದಾರೆ ಪೇರೆಂಟ್ಸ್. ತುಂಬಾ ಹ್ಯಾಪಿ ಆಗುತ್ತೆ ನಮ್ಗೆ ಆ ಒಂದು ಮೆಸೇಜಸ್ ನೋಡಿದಾಗ, ಆ ಒಂದು ಫೋಟೋಸ್ ನೋಡಿದಾಗ, ಬೇಬಿನ ಇಟ್ಕೊಂಡು ಫೋಟೋಸ್ ಕಳಿಸ್ತಿರ್ತಾರೆ. ಸೊ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಸೊ ಇಷ್ಟೊಂದು ಹೆಲ್ಪ್ ಮಾಡಿದ್ರ ನಾವು ಅಂತ ಹೇಳ್ತೀವಿ. ಸೊ ಹಂಗಾಗಿ ಇನ್ಫರ್ಟಿಲಿಟಿ ಕೇಸಸ್ ನ ತುಂಬಾನೇ ನಾವು ಡೀಲ್ ಮಾಡ್ತಿದೀವಿ ಇತ್ತೀಚಿನ ಕಾಲದಲ್ಲಿ. ಓಕೆ, ಇನ್ನೇನಾದ್ರು ಡೌಟ್ಸ್ ಇದೆಯಾ ನಾನು ಎಕ್ಸ್ಪ್ಲೈನ್ ಮಾಡಿರೋದ್ರಲ್ಲಿ, ಅಥವಾ ನಿಮ್ಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ನಲ್ಲಿ ಅಥವಾ ಡಯಟ್ ಬಗ್ಗೆ ಏನಾದ್ರು ನೀವು ಕೇಳ್ಬೇಕು ಅಂದ್ರೂ ಕೂಡ ನೀವು ರೈಸ್ ಮಾಡ್ಬೋದು, ಅಥವಾ ಚಾಟ್ ಬಾಕ್ಸ್ ನಲ್ಲಿ ಚಾಟ್ ಮಾಡಿ. ಆ ಕ್ವಶನ್ ತಗೊಂತೀನಿ ನಾನು. ಓಕೆನಾ? ಓಕೆ, ಇನ್ನೊಂದು ಕ್ವಶನ್ ಇದೆ ಚಾಟ್ ಬಾಕ್ಸ್ ಅಲ್ಲಿ. ಇವಾಗ ಡಯಟ್ ಮಾಡ್ತೀವಿ, ಡಯಟ್ ಮಾಡಿದ್ಮೇಲೆ ನಾವು ಬಿಟ್ಟಾಗ ಮತ್ತೆ ದಪ್ಪ ಆಗ್ತೀವಾ ಅನ್ನೋ ಒಂದು ಇದು. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೇನೆ ನಿಮ್ಗೆ ಹೇಳಿದ್ದೀನಿ. ಅಂದ್ರೆ ನಿಮ್ಗೆ ಡಯಟ್ ಬಿಟ್ಟ ಮೇಲೂ ಕೂಡ ಮ್ಯಾನೇಜ್ಮೆಂಟ್ ಡಯಟ್ ಹೇಗ್ ಮಾಡಬೇಕು, ನಿಮ್ ಬಾಡಿಗೆ ಏನೇನ್ ಕೊಡ್ಬೇಕು ಆಹಾರದ ಮುಖಾಂತರ ಅಂತ ಹೇಳಿ ನಾವು ಬಿಡೋದು ಅಂತ ಹೇಳ್ತೀವಿ. ಸೊ ಡಯಟ್ ನಲ್ಲಿ ಇರ್ಬೇಕಾದ್ರೆ 24/7 ನಾವು ನಿಮ್ಗೆ ಗೈಡೆನ್ಸ್ ಅನ್ನೋದನ್ನ ಕೊಡ್ತಿರ್ತೀವಿ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ನೀರ್ ಎಷ್ಟು ತಗೋಬೇಕು, ಆಮೇಲೆ ಎಷ್ಟು ಗಂಟೆ ನೀವು ನಿದ್ದೆ ಮಾಡ್ಬೇಕು, ಆಮೇಲೆ ಹೆಂಗಿರ್ಬೇಕು, ನಿಮ್ಮ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ಡಿಟೇಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಅಂಡ್ ಮಾಡಿದಾಗ 100% ನಿಮ್ಗೆ ಬೆಸ್ಟ್ ಅನ್ನೋದು ಕೊಡೋಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ ಡಯಟ್ ಆದ್ಮೇಲೆ ಕೂಡ ನೀವು ಹೆಂಗಿರ್ಬೇಕು, ಏನ್ ತಿನ್ಬೇಕು, ಹೆಂಗ್ ತಿನ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ನಿಮ್ಗೆ ಹೇಳಿನೇ ನಾವು ನಿಮ್ನ ಬಿಡಕ್ ಹೇಳೋದು ಡಯಟ್ ನ. ಓಕೆನಾ? ಡೋಂಟ್ ವರಿ, ಡಯಟ್ ಆದ್ಮೇಲೆ ನೀವು 100% ಖಂಡಿತ ನಾವು ಹೇಳ್ದಂಗ್ ಕೇಳಿದ್ರೆ ನೀವು ದಪ್ಪ ಆಗಲ್ಲ. ಯಾಕೆಂದ್ರೆ ಹಂಗೆ ನಾವು ನಿಮ್ಗೆ ಗೈಡೆನ್ಸ್ ಅನ್ನೋದು ಕೊಡ್ತೀವಿ. ಒಂದು 4-5 months ಅಲ್ಲಿ ಆ ತರ ಗೈಡೆನ್ಸ್ ಅನ್ನೋದು ನಿಮ್ಗೆ ಕೊಡ್ತೀವಿ. ಓಕೆನಾ? ಓಕೆ, ಏನಾದ್ರು ಡೌಟ್ಸ್ ಇದೆಯಾ? ಯಾರಿಗಾದ್ರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಸೊ ದಟ್ ಐ ಕ್ಲಾರಿಫೈ ಯುವರ್ ಡೌಟ್ಸ್. ಇನ್ನೊಂದು ಚಾಟ್ ಬಾಕ್ಸ್ ಅಲ್ಲಿ ಸ್ಕಿನ್ ಇಶ್ಯೂಸ್ಗೆ ಏನಾದ್ರು ಪರಿಹಾರ ಇದೆಯಾ ಅಂತ ಕೇಳ್ತಿದ್ದಾರೆ. ಓಕೆ, 100% ಇದೆ ಮೇಡಮ್. ಅಂದ್ರೆ ನೀವು ನಿಮ್ಮ ಒಂದು ಸ್ಕಿನ್ ಇಶ್ಯೂಸ್ ಏನೇನಿದೆ ಅಂದ್ರೆ ಒಂದು ಫೋಟೋಸ್ ತೆಗೆದು ಕಳಿಸಿದಾಗ ಕೂಡ ನಮಗೆ ಗೊತ್ತಾಗುತ್ತೆ ಯಾವ ತರ ಸ್ಕಿನ್ ಡ್ಯಾಮೇಜ್ ಆಗಿದೆ ಅಂತ. ಸೊ ಅದಕ್ಕೂ ನಾವು ಸೊಲ್ಯೂಷನ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತೇವೆ. ತುಂಬಾ ಜನಕ್ಕೆ ಬ್ಲಾಕ್ ಪ್ಯಾಚಸ್ ಇರುತ್ತೆ, ಈ ನೆಕ್ ಹತ್ರ ಇರುತ್ತೆ, ಇಲ್ಲಿರುತ್ತೆ, ಈ ತರ ಚೀಕ್ಸ್ ಮೇಲೆ ಇರುತ್ತೆ. ಸೊ ಬಟರ್ಫ್ಲೈ ಮಾರ್ಕ್ಸ್ ಅಂತೀವಿ ಅದನ್ನ. ಸೊ ಆ ತರ ಇರುತ್ತೆ. ತುಂಬಾ ಒಬೇಸ್ ಆದಾಗ ಕೂಡ ನಮ್ಗೆ ಅಲ್ಲಲ್ಲೂ ಬ್ಲಾಕ್ ಪ್ಯಾಚಸ್ ಬರುತ್ತೆ. ಸೊ ಯಾವಾಗ ನಾವು ವೆಯ್ಟ್ ರೆಡ್ಯೂಸ್ ಆಗ್ತಾ ಹೋಗ್ತೀವೋ ಆ ಪ್ಯಾಚಸ್ ಎಲ್ಲ ಹೋಗಿ ನಮ್ಗೆ ಸ್ಕಿನ್ ಕೂಡ ತುಂಬಾ ಗ್ಲೋನೆಸ್ ಬರುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ಇಶ್ಯೂ ಇದ್ರೂ ನೀವು ಕನೆಕ್ಟ್ ಬ್ಯಾಕ್ ಆಗಿ ಐ ವಿಲ್ ಗಿವ್ ಯು ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದಟ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಏನು ಡೌಟ್ಸ್ ಇಲ್ಲ ಅನ್ಸುತ್ತೆ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಬಟ್ ಚಾಟ್ ನಲ್ಲಿ ಬಂದಿರುವಂತಹ ಕ್ವಶನ್ಸ್ಗೆ ನಾನು ಸೊಲ್ಯೂಷನ್ಸ್ ಅನ್ನ ಕೊಟ್ಟಿದ್ದೀನಿ. ನೀವು ಇಲ್ಲಿ ಕೇಳೋಕೆ ಏನಾದ್ರೂ ಸ್ವಲ್ಪ ಸಂಕೋಚ ಇದ್ರೆ ನೀವು ಪರ್ಸನಲ್ ಆಗಿ ನನಗೆ ಕಾಲ್ ಮಾಡಿ ನಿಮ್ಮ ಒಂದು ಏನಿದೆ ನಿಮ್ ಪ್ರಾಬ್ಲಮ್ಸ್ ಅನ್ನೋದನ್ನ ಹೇಳಿದ್ರೆ ನಾನು ಅದಕ್ಕೆ ಸರಿ ಹೋಗುವಂತಹ ಒಂದು ಡಯಟ್ ನ ನಾನು ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತೀನಿ. ಓಕೆ, ವಿತ್ ದಿಸ್ ಐ ಆಮ್ ಡನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಈ ಒಂದು ವೆಬಿನಾರ್ಗೆ ಬಂದು ನಾನ್ ಹೇಳಿರುವಂತಹ ಒಂದು ಎಜುಕೇಶನ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ವ್ಯಾಲ್ಯೂ ಆಡ್ ಮಾಡಿದ್ದೀನಿ ಅಂತ ಅನ್ಕೊಂತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ವೆಬಿನಾರ್. ಥ್ಯಾಂಕ್ ಯು ಸೋ ಮಚ್.